ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ಆರ್ಗಾನ್ಜಾ ಅನಾರ್ಕಲಿ ಫ್ರಾಕ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇದು ಸ್ವಲ್ಪ ಲುಕ್ ವೈಸ್ ಮ್ಯಾಕ್ಸಿ ಡ್ರೆಸ್ ತರನೇ ಇರತ್ತೆ. ನಾನು ಇದು ಸ್ಲೀವ್ಸ್ ಪಫ್ ಸ್ಲೀವ್ ತರ ಸ್ಟಿಚಿಂಗ್ ಮಾಡಿದೀನಿ. ಇದಕ್ಕೆ ಎಲಾಸ್ಟಿಕ್ ಯೂಸ್ ಮಾಡಿದೀನಿ, ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ. ಡೆಫಿನೆಟ್ಲಿ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗತ್ತೆ ಅಂತಾನೆ ಅನ್ಕೊಂಡಿದೀನಿ. ಇಲ್ಲಿ ನಾನು ಈ ಫ್ರಾಕ್ ಸ್ಟಿಚಿಂಗ್ ಮಾಡೋದಕ್ಕೆ ಜಸ್ಟ್ 3 ಮೀಟರ್ ಫ್ಯಾಬ್ರಿಕ್ ಅಷ್ಟೇ ಯೂಸ್ ಮಾಡಿದೀನಿ. ಆರ್ಗಾನ್ಜಾ ಫ್ಯಾಬ್ರಿಕ್. ಆರ್ಗಾನ್ಜಾನೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ, ನೀವು ಬೇರೆ ತರ ಫ್ಯಾಬ್ರಿಕ್ ಕೂಡ ಯೂಸ್ ಮಾಡಬಹುದು, ಚೆನ್ನಾಗಿರತ್ತೆ. ಇದು ಕ್ರೇಪ್ ಬರತ್ತೆ, ಸಿಲ್ಕ್ ಫ್ಯಾಬ್ರಿಕ್ ಇಲ್ಲ ಜಾರ್ಜೆಟ್ ಫ್ಯಾಬ್ರಿಕ್, ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಬ್ರಿಕ್ಸ್ ಇರತ್ತೆ. ಅದನ್ನು ಕೂಡ ಯೂಸ್ ಮಾಡಿ ಸೇಮ್ ಇದೇ ಮೆಥಡ್ ಎಲ್ಲ ಸ್ಟಿಚಿಂಗ್ ಮಾಡ್ಕೋಬಹುದು, ಚೆನ್ನಾಗಿರತ್ತೆ ಲುಕ್ ವೈಸ್. ನಾನಿಲ್ಲಿ ಲೈನಿಂಗ್ ಪಾರ್ಟ್ ಬಂದು ಲೈನಿಂಗ್ ಕಂಪ್ಲೀಟ್ ಆಗಿ ನಾನು 5 ಮೀಟರ್ ಯೂಸ್ ಮಾಡಿದೀನಿ. ಫ್ರಾಕ್ ಗೆ 3 ಮೀಟರ್ ಆಗತ್ತೆ. ಅಂಡ್ ಪ್ಯಾಂಟ್ ಪಾರ್ಟ್ ಗೆ ನಾನು 2 ಮೀಟರ್ ಫ್ಯಾಬ್ರಿಕ್ ಯೂಸ್ ಮಾಡಿದೀನಿ. ಪ್ಯಾಂಟ್ ಕಟಿಂಗ್ ಸ್ಟಿಚಿಂಗ್ ಆಲ್ರೆಡಿ ನಾನು ಸಪರೇಟ್ ಆಗಿ ಅಪ್ಲೋಡ್ ಮಾಡಿದೀನಿ. ಅದು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ನೋಡಿ, ನಾನು ಕಂಪ್ಲೀಟ್ ಆಗಿ ಫ್ಯಾಬ್ರಿಕ್ ತಗೊಂಡಿದ್ದೀನಿ. 3 ಮೀಟರ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ, ಆರ್ಗಾನ್ಜಾ ಫ್ಯಾಬ್ರಿಕ್. ಅಂಡ್ ಲೈನಿಂಗ್ ಪಾರ್ಟ್ ಬಂದು 5 ಮೀಟರ್ ತಗೊಂಡಿದ್ದೀನಿ. 2 ಮೀಟರ್ ಸಪರೇಟ್ ಆಗಿ ಕಟಿಂಗ್ ಮಾಡ್ಕೋಬೇಕು ಪ್ಯಾಂಟ್ ಪಾರ್ಟ್ ಗೆ. ನೀವು ಪ್ಲಾಜೋ ಆಗ್ಲಿ ಟ್ರೆಸರ್ ಆಗ್ಲಿ ಯಾವ್ದೇ ಪ್ಯಾಂಟ್ ಆಗ್ಲಿ 2 ಮೀಟರ್ ಆಗತ್ತೆ ಕಂಪ್ಲೀಟ್ ಆಗಿ. ಅದಕ್ಕೆ ಫಸ್ಟ್ ಅಲ್ಲೇ ಸಪರೇಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಆಗತ್ತೆ. ಅಂಡ್ ಮಿಕ್ಕಿರೋ 3 ಮೀಟರ್ ಏನಿದೆ ಅದು ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಗೆ ಅಂಡ್ ಬಾಟಮ್ ಪಾರ್ಟ್ ಗೆ ಆಗತ್ತೆ. ಕಂಪ್ಲೀಟ್ ಡ್ರೆಸ್ ಗೆ ಏನಿದೆ ಅದನ್ನ ನಾನು ಕಂಪ್ಲೀಟ್ ಆಗಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಬಾಡಿ ಪಾರ್ಟ್ ಕಟಿಂಗ್ ತೋರಿಸ್ಕೊಡ್ತೀನಿ. ಬಾಡಿ ಪಾರ್ಟ್ ಗೆ ನಾನು ಸಪರೇಟ್ ಆಗಿ ಫ್ಯಾಬ್ರಿಕ್ ಈ ರೀತಿ ಕಟಿಂಗ್ ಮಾಡ್ಕೊಂಡು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಇಲ್ಲಿ ನಾನು ಲೆಂತ್ ಬಂದು 14 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 12 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಶೋಲ್ಡರ್ ಲೆಂತ್ ಬಂದು 7 ಇಂಚಸ್ ಗೆ ಮಾರ್ಕ್ ಮಾಡಿದೆ. ಹಾಗೆ ಹಾರ್ಮ್ ವಾಲ್ ಬಂದು 7.5 ಇಂಚಸ್ ಗೆ ಮಾರ್ಕ್ ಮಾಡಿದೆ. ಸೊ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈ ಹಾರ್ಮ್ ಶೇಪ್ ಏನಿದೆ ಈ ಕಡೆ ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಅಂಡ್ ಫ್ರಂಟ್ ಪಾರ್ಟ್ ಗೆ ಸ್ವಲ್ಪ ಜಾಸ್ತಿ ಬರುತ್ತೆ, ಇದನ್ನ ಕಟಿಂಗ್ ಮಾಡ್ಕೋಬೇಕು. ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 1/2 ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೋಬೇಕು ಫ್ರಂಟ್ ಅಲ್ಲಿ. ಇವಾಗ ನೆಕ್ ಪಾರ್ಟ್ ಮಾರ್ಕಿಂಗ್ ಮಾಡಿ ತೋರಿಸ್ಕೊಡ್ತೀನಿ. ನೆಕ್ ಲೆಂತ್ ಬಂದು 4 ಇಂಚಸ್ ಗೆ ಮಾರ್ಕ್ ಮಾಡಿದೆ. ಸೊ ಇದು ಒಂದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ಅಂಡ್ ಲಾರ್ಜ್ ಸೈಜ್ ಅವ್ರಿಗೆ ಆಗತ್ತೆ, ಸ್ಮಾಲ್ ಸೈಜ್ ಅವ್ರಿಗೆ ಆಗಲ್ಲ. ಅವ್ರಾದ್ರೆ ಶೋಲ್ಡರ್ ಲೆಂತ್ ಈ ರೀತಿ 6 ಇಂಚಸ್ ಕಮ್ಮಿ ತಗೊಂಡು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ನೆಕ್ ಲೆಂತ್ ಬಂದು 5.5 ಇಂಚಸ್ ಗೆ ಮಾರ್ಕ್ ಮಾಡಿದೆ. ಸೊ ಈ ರೀತಿ ಮಾರ್ಕಿಂಗ್ ಮಾಡಿದೀನಿ. ಇದು ನಿಮ್ಗೆ ಎಲಾಸ್ಟಿಕ್ ತರ ಬೇಡ ಅಂದ್ರೆ ನಾರ್ಮಲ್ ಆಗಿ ಇದೇ ತರನೇ ಕಟಿಂಗ್ ಮಾಡ್ಕೋಬಹುದು ಡ್ರೆಸ್ ಟೈಪ್ ಅಲ್ಲಿ. ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, 4 ಇಂಚಸ್ ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಈ ಶೋಲ್ಡರ್ ಲೆಂತ್ ಏನಿದೆ ಈ ಕಡೆ ಹಾರ್ಮ್ ಶೇಪ್ ಕಡೆ ಕೆಳಗಡೆಗೆ, ಸೊ ಈ ನೆಕ್ ಪಾರ್ಟ್ ಇಂದ ಇದ್ದು ಈ ಕಡೆ ನಾನು ಮಾರ್ಕಿಂಗ್ ಮಾಡಿದ್ದೀನಲ್ವಾ ಅಲ್ಲಿಗೆ ಅಟ್ಯಾಚ್ ಆಗೋ ತರ ಮಾರ್ಕ್ ಮಾಡಿದೆ. ನೀವೇನಾದ್ರೂ ನಾರ್ಮಲ್ ಆಗಿ ಡ್ರೆಸ್ ತರನೇ ಸ್ಟಿಚಿಂಗ್ ಮಾಡ್ಕೊಂತೀವಿ ಅಂದ್ರೆ ಈ ಹಾರ್ಮ್ ಶೇಪ್ ಏನಿದೆ ಈ ಕಡೆ ಎಕ್ಸ್ಟ್ರಾ ಕ್ಲಾತ್ ಕಟಿಂಗ್ ಮಾಡ್ಕೊಂಡು ಹಾಗೆ ಕೂಡ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬಹುದು. ಬಟ್ ನಾನು ಎಲಾಸ್ಟಿಕ್ ತರ ತೋರಿಸ್ಕೊಡ್ತಾ ಇದ್ದೀನಿ, ಸ್ವಲ್ಪ ಮ್ಯಾಕ್ಸಿ ಟೈಪ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ಅದಕ್ಕೆ ಇದನ್ನ ರಿಮೂವ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಫಸ್ಟ್ ಅಲ್ಲಿ ಹೇಳ್ದೆ ಅಲ್ವಾ, ನೀವೇನಾದ್ರೂ ನಾರ್ಮಲ್ ಡ್ರೆಸ್ ಸ್ಟಿಚಿಂಗ್ ಮಾಡ್ಕೋಬೇಕು ಅಂದ್ರೆ ಅದನ್ನ ಕಟಿಂಗ್ ಮಾಡೋ ಅವಶ್ಯಕತೆ ಏನು ಇರಲ್ಲ, ನಾರ್ಮಲ್ ಆಗಿ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಮತ್ತೆ ಈ ಕಡೆ ನಾನು ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಕ್ಲಾತ್ ರಿಮೂವ್ ಮಾಡಿದೆ ಈ ವೇಸ್ಟ್ ಪಾರ್ಟ್ ಹತ್ರ. ಸೊ ಈ ರೀತಿ ಕಟಿಂಗ್ ಮಾಡ್ಕೊಂಡು ಈ ಪೀಸಸ್ ಏನಿದೆ 2 ಪೀಸಸ್ ನೀಟಾಗಿ ಡಿವೈಡ್ ಮಾಡ್ಕೋಬೇಕು. ಸಪರೇಟ್ ಮಾಡ್ಕೊಂತಾ ಇದ್ದೀನಿ, ಈ ರೀತಿ ಬರುತ್ತೆ. ಸೊ ಬೋತ್ ಫ್ರಂಟ್ ಅಂಡ್ ಬ್ಯಾಕ್ ಪಾರ್ಟ್ ಸೇಮ್ ಇಂಚಸ್ ಇರತ್ತೆ, ಯಾಕಂದ್ರೆ ಇದು ಸ್ವಲ್ಪ ಮ್ಯಾಕ್ಸಿ ಟೈಪ್ ಅಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಲ್ವಾ ಅದಕ್ಕೆ. ನೆಕ್ ಪಾರ್ಟ್ ನಾರ್ಮಲ್ ಆಗಿ ಇರುತ್ತೆ, ನಾನು 5.5 ಇಂಚಸ್ ತಗೊಂಡಿದ್ದೀನಿ ಎರಡಕ್ಕೂ ಅಷ್ಟೇ, ಸೇಮ್ ಫ್ರಂಟ್ ಅಂಡ್ ಬ್ಯಾಕ್. ಸೊ ಇವಾಗ ಇದನ್ನ ಇದ್ರ ಮೇಲೆ ಇಟ್ಟು ಸೇಮ್ ಮೇನ್ ಫ್ಯಾಬ್ರಿಕ್ ಏನಿದೆ ಆರ್ಗಾನ್ಜಾ ಫ್ಯಾಬ್ರಿಕ್ ಅದನ್ನು ಕೂಡ ಸೇಮ್ ಅದೇ ಮೆಥಡ್ ಅಲ್ಲೇ ಕಟಿಂಗ್ ಮಾಡಿದೀನಿ. ಸೊ ಈ ರೀತಿ ಕಟಿಂಗ್ ಮಾಡ್ಕೊಂಡು ನೆಕ್ ಪಾರ್ಟ್ ಏನಿದೆ ಬೋತ್ ಫ್ರಂಟ್ ಅಂಡ್ ಬ್ಯಾಕ್ ಪಾರ್ಟ್, ನೆಕ್ ಪಾರ್ಟ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ನೋಡಿ, ನಾನು ಸ್ಟಿಚಿಂಗ್ ಮಾಡಿದೀನಿ. ಇದನ್ನ ಸ್ಟಿಚಿಂಗ್ ಮಾಡ್ಕೊಂಡು ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಅದ್ರ ಮೇಲೆ ನೀಟಾಗಿ ಸ್ಟಿಚಸ್ ಹಾಕೋಬೇಕು. ನೋಡಿ, ನಾನು ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದನ್ನ ಸ್ಟಿಚಿಂಗ್ ಮಾಡಿದೀನಿ. ಇವಾಗ ಫ್ರಂಟ್ ಪಾರ್ಟ್ ತಗೊಂಡಿದ್ದೀನಿ. ಫ್ರಂಟ್ ಪಾರ್ಟ್ ಏನಿದೆ ಚೆಸ್ಟ್ ಪಾರ್ಟ್ ಹತ್ರ ಟಕ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು 3.5 ಇಂಚಸ್ ಗೆ ಮಾರ್ಕ್ ಮಾಡಿದೆ. ಸೊ ಅಲ್ಲಿಂದ ಇಲ್ಲಿಗೆ ಲೆಂತ್ ನಾನು 4 ಇಂಚಸ್ ಗೆ ಮಾರ್ಕ್ ಮಾಡಿದೆ. ಸೇಮ್ ಅದೇ ತರನೇ ಇನ್ನೊಂದು ಟಕ್ ಏನಿದೆ ಅದು ಕೂಡ ಸೇಮ್ ಇದೇ ಮೆಥಡ್ ಅಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ಫ್ರಂಟ್ ಅಲ್ಲಿ ಏನಿದೆ ಒಂದು 1 ಇಂಚು ಇಲ್ಲ 1.5 ಇಂಚು ಸ್ವಲ್ಪ ಫ್ಯಾಬ್ರಿಕ್ ಜಾಸ್ತಿನೇ ಇಟ್ಕೊಂಡು ಸ್ಟಿಚಸ್ ಹಾಕೋಬೇಕು. ಯಾಕಂದ್ರೆ ಚೆಸ್ಟ್ ಪಾರ್ಟ್ ಹತ್ರ ಅಗಲ ಬರುತ್ತೆ ಫ್ರಂಟ್ ಪಾರ್ಟ್. ಅಂಡ್ ಬ್ಯಾಕ್ ಪಾರ್ಟ್ ಕೂಡ ಟಕ್ಸ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಲೂಸ್ ಇಲ್ದಿರ ಇರುತ್ತೆ ಬ್ಯಾಕ್ ಸೈಡ್. ನಾನು ಲೈಟ್ ಆಗಿ ಅಷ್ಟೇ ಫ್ಯಾಬ್ರಿಕ್ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಏನಿದೆ ಬ್ಯಾಕ್ ಪಾರ್ಟ್ ಟಕ್ಸ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬ್ಯಾಕ್ ಪಾರ್ಟ್ ಬೇಕು
ಅಂದ್ರೆ ಸ್ಟಿಚಿಂಗ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಇಲ್ಲ. ಬಟ್ ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಅಂಡ್ ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ಕೊಡ್ತೀನಿ. ಸ್ಲೀವ್ಸ್ ಬಂದು ನಾನು 33 ಇಂಟು 9 ಇಂಚಸ್ ತಗೊಂಡಿದ್ದೀನಿ. ಫ್ಯಾಬ್ರಿಕ್ 2 ಪೀಸಸ್ ತಗೊಂಡಿದ್ದೀನಿ. ನಾನು ಎಲ್ಲ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ. ಸೇಮ್ ಅದೇ ತರನೇ ಫ್ಯಾಬ್ರಿಕ್ ತಗೊಂಡು ಕಟಿಂಗ್ ಮಾಡ್ಕೋಬೇಕು. ಇವಾಗ ಈ ಸ್ಲೀವ್ಸ್ ಏನಿದೆ ಫ್ಯಾಬ್ರಿಕ್, ಇದನ್ನ ಜಸ್ಟ್ ಈ ರೀತಿ ಟೂ ಫೋಲ್ಡ್ ಮಾಡ್ಕೊಂಡು ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಈ ರೀತಿ ಸ್ಟಿಚಸ್ ಹಾಕೋಬೇಕು ಎರಡು ಸ್ಲೀವ್ಸ್. ಇದನ್ನ ನಾನು 2 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಇವಾಗ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ನೋಡಿ. 5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಈ ಕಡೆ ಓಪನ್ ಸೈಡ್ ಏನಿದೆ ಅಲ್ಲಿ ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು. ಅಂಡ್ ಈ ಕಡೆ ನಾನು 3 ಇಂಚಸ್ಗೆ ಮಾರ್ಕ್ ಮಾಡಿದೆ. ಇದು ಒಂದು ಕಂಪ್ಲೀಟ್ ಆಗಿ ಸ್ಲೀವ್ ಶೇಪ್ ತೆಗೆಯೋದಕ್ಕೆ, ಸ್ಲೀವ್ ಶೇಪ್ ಬರತ್ತಲ್ವಾ, ಅದನ್ನ ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಅಂಡ್ ಈ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ರಿಮೂವ್ ಮಾಡೋದಕ್ಕೆ 5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಇದು ಸ್ಲೀವ್ ಕಡೆ ಹೋಗತ್ತೆ ನೋಡಿ. ನಾನು ಮಾರ್ಕ್ ಮಾಡಿದ್ದೀನಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟಿಂಗ್ ಮಾಡ್ಕೋಬೇಕು. ಇದು ಸ್ಲೀವ್ಸ್ ಕಟಿಂಗ್ ಮಾಡಿದಾಗ ಇದು ಓಪನ್ ಸೈಡ್ ಕಡೆನೆ ಮಾರ್ಕಿಂಗ್ ಮಾಡ್ಕೋಬೇಕು. ಈ ಕಡೆ ಮಾರ್ಕಿಂಗ್ ಮಾಡಿದ್ರೆ ಸ್ಲೀವ್ಸ್ ಚೆನ್ನಾಗಿ ಬರಲ್ಲ ನೋಡಿ. ನಾನು ತೋರಿಸ್ತಾ ಇದ್ದೀನಿ. ಈ ಕಡೆ ಓಪನ್ ಪಾರ್ಟ್ ಏನಿದೆ ಅಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ರಿಮೂವ್ ಮಾಡ್ಕೋಬೇಕು ನೋಡಿ. ನಾನು ಕಂಪ್ಲೀಟ್ ಆಗಿ ಮಾರ್ಕಿಂಗ್ ಮಾಡಿದ್ದೀನಿ. ಇಲ್ಲಿ ನಾನು ಎಲಾಸ್ಟಿಕ್ ಬಂದು 11 ಇಂಚಸ್ ತಗೊಂಡಿದ್ದೀನಿ. ಎಲಾಸ್ಟಿಕ್ ಶೋಲ್ಡರ್ ಹತ್ರ ಬರತ್ತಲ್ವಾ, ಅದಕ್ಕೆ 2 ಪೀಸಸ್ ಸೇಮ್ ಅದೇ ತರನೇ ನಾನು ಅಟ್ಯಾಚ್ ಮಾಡಿದ್ದೀನಿ ನೋಡಿ. ನಾನು ಕಂಪ್ಲೀಟ್ ಆಗಿ 2 ಎಲಾಸ್ಟಿಕ್ ಪೀಸಸ್ ಏನಿದೆ ಅದನ್ನ ಇದ್ರೊಳಗಡೆಗೆ ಸೇರಿಸಿದ್ದೀನಿ 2 ಸ್ಲೀವ್ಸ್ಗೂ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಚಿಕ್ಕದು 5 ಇಂಚಸ್ ತಗೊಂಡಿದ್ದೀನಿ ಎಲಾಸ್ಟಿಕ್. ಇಲ್ಲಿ ಸೆಂಟರ್ ಅಲ್ಲಿ ಚಿಕ್ಕದಾಗಿ ಪ್ಲೀಟ್ಸ್ ತರ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಎಲಾಸ್ಟಿಕ್. ಸೊ ಎಲಾಸ್ಟಿಕ್ ಅಟ್ಯಾಚ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಸ್ಲೀವ್ಸ್ ರೆಡಿ ಆಗತ್ತೆ. ಇಲ್ಲ ಅಂದ್ರೆ ನೀವು ಅಲ್ಲಿ ಎಲಾಸ್ಟಿಕ್ ಬೇಡ ಅಂದ್ರೆ ನಾರ್ಮಲ್ ಆಗಿ ಚಿಕ್ಕದಾಗಿ ಒಂದು 5 ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ, ಪಪ್ ಸ್ಲೀವ್ ತರ ಬರತ್ತೆ. ಸೊ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಈ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಇದಕ್ಕೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನಾನು ಸ್ಟಿಚ್ ಮಾಡಿ ತೋರಿಸಿದೀನಿ ನೋಡಿ, ಇದೇ ತರನೇ ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಬಾಡಿ ಪಾರ್ಟ್ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ಸೊ ಬಾಟಮ್ ಪಾರ್ಟ್ ಕಟಿಂಗ್ ತೋರಿಸ್ಕೊಡ್ತೀನಿ. ಬಾಟಮ್ ಪಾರ್ಟ್ ಫ್ಯಾಬ್ರಿಕ್ ಬಂದು ನಾನು ಬಾಡಿ ಪಾರ್ಟ್ ಗೆ ಹಾಗೆ ಮಿಕ್ಕಿರೋ ಫ್ಯಾಬ್ರಿಕ್ ಏನಿದೆ ಅದನ್ನ 8 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಇಲ್ಲಿ ನಾನು ಕಂಪ್ಲೀಟ್ ಆಗಿ ಲೆಂತ್ ಒಂದು 34 ಇಂಚಸ್ ತಗೊಂಡಿದ್ದೀನಿ. ನಿಮ್ಗೆ ಲೆಂತ್ ಇನ್ನು ಸ್ವಲ್ಪ ಉದ್ದ ಬೇಕು ಅಂದ್ರೆ ಇನ್ನು 35, 36 ಈ ರೀತಿ ಕೂಡ ಕಟಿಂಗ್ ಮಾಡ್ಕೋಬಹುದು. ಸೊ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟಿಂಗ್ ಮಾಡಿದೆ. ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ವೇಸ್ಟ್ ಪಾರ್ಟ್ ಇದು ಬಂದು 32 ಇಂಚಸ್ಗೆ ನಾನು ಕಟಿಂಗ್ ಮಾಡ್ತಾ ಇರೋದು. ಬಾಟಮ್ ಪಾರ್ಟ್ ಇದು ಜಸ್ಟ್ ಏನು ಇಲ್ಲ, 32 ಅಂದ್ರೆ ವೇಸ್ಟ್ ಪಾರ್ಟ್ ಬರತ್ತೆ. 1/8 ಅಂದ್ರೆ 1 ಅಂದ್ರೆ 1 ಪೀಸ್ ಅಂತ, 8 ಅಂದ್ರೆ 8 ಲೇಯರ್ಸ್ ಅಂತ. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು. 32 ಇಂಟು 1/8 8 ಲೇಯರ್ಸ್ ಇಸ್ ಈಕ್ವಲ್ ಟು 4 ಇಂಚಸ್ ಬರತ್ತೆ. ಜಸ್ಟ್ ಸೆಂಟರ್ ಅಲ್ಲಿ ಈ ರೀತಿ 4 ಇಂಚಸ್ ಬರೋ ತರ ಮಾರ್ಕಿಂಗ್ ಮಾಡ್ಕೊಂಡು ಈ ರೀತಿ ಕ್ರಾಸ್ ಆಗಿ ಆ ಕಡೆ ಈ ಕಡೆ ಮಾರ್ಕಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲಾನು ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಇಲ್ಲ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾರ್ಮಲ್ ಆಗಿ ಪೀಸ್ ಏನಿದೆ ಇಲ್ಲಿ ಸೆಂಟರ್ ಅಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ಆ ಕಡೆ ಈ ಕಡೆ ಒಂದು 2 ಇಂಚು 2.5 ಇಂಚು ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟಿಂಗ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರತ್ತೆ ನೋಡಿ. ನಾನು ಕಂಪ್ಲೀಟ್ ಆಗಿ ಮಾರ್ಕ್ ಮಾಡಿದ್ದೀನಿ. ಈ ರೀತಿ ಕ್ರಾಸ್ ಆಗಿ 2 ಕಡೆನೂ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ನೀವೇನಾದ್ರೂ ಇನ್ನೂ ಲೇಯರ್ಸ್ ಜಾಸ್ತಿ ಬೇಕು ಅಂದ್ರೆ ಒಂದು 4 ಮೀಟರ್ 5 ಮೀಟರ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ತಗೊಂಡು ನೀಟಾಗಿ ಇನ್ನೂ ಲೇಯರ್ಸ್ ಅಟ್ಯಾಚ್ ಮಾಡ್ಕೋಬಹುದು. ಸ್ವಲ್ಪ ಫ್ಲೇರ್ ಬರತ್ತೆ, ಸ್ವಲ್ಪ ಅಗ್ಲ ಬರತ್ತೆ, ಚೆನ್ನಾಗಿರತ್ತೆ ಲುಕ್ ವೈಸ್. ಬಟ್ ನಾನು ಜಸ್ಟ್ 3 ಮೀಟರ್ ಅಷ್ಟೇ ತಗೊಂಡಿದ್ದೀನಿ. ಸೊ ನೋಡಿ ಕಂಪ್ಲೀಟ್ ಎಲ್ಲಾ ಲೇಯರ್ಸ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಬಾಟಮ್ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಮೇನ್ ಪಾರ್ಟ್ ರೆಡಿ ಆಗಿದೆ. ಇವಾಗ ಲೈನಿಂಗ್ ಕಟಿಂಗ್ ತೋರಿಸ್ಕೊಡ್ತೀನಿ. ಲೈನಿಂಗ್ ಬಂದು ಬಾಡಿ ಪಾರ್ಟ್ ಗೆ ಹಾಗೆ ಮಿಕ್ಕಿರೋ ಫ್ಯಾಬ್ರಿಕ್ ಏನಿದೆ ಅದನ್ನ ಈ ರೀತಿ ಕ್ರಾಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನಾನು ಫೋಲ್ಡ್ ಮಾಡಿ ತೋರಿಸಿದೀನಿ ನೋಡಿ, ಈ ರೀತಿ ಬರುತ್ತೆ. ಕಂಪ್ಲೀಟ್ ಆಗಿ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಅದು ಕೂಡ ಕ್ರಾಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನಾನು ಫೋಲ್ಡ್ ಮಾಡಿ ತೋರಿಸಿದೀನಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಅಂಡ್ ಇಲ್ಲಿ ನಾನು ಮಾರ್ಕ್ ಮಾಡಿದೆ ನೋಡಿ, ವೇಸ್ಟ್ ಪಾರ್ಟ್ ಬಂದು 9 ಇಂಚಸ್ಗೆ ಮಾರ್ಕ್ ಮಾಡಿದೆ. ಸ್ವಲ್ಪ ಅಗ್ಲನೇ ಇರಬೇಕು ಈ ಲೈನಿಂಗ್ ಪಾರ್ಟ್. ಅಂಡ್ ಈ ಕಡೆ ಫ್ರಂಟ್ ಅಲ್ಲಿ 1 ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡಿದ್ದೀನಿ. ಸೊ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ರಿಮೂವ್ ಮಾಡಿದೆ. ಇವಾಗ ಲೈನಿಂಗ್ ಲೆಂತ್ ಬಂದು 33 ಇಂಚಸ್ ತಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ 34 ತಗೊಂಡಿದ್ದೆ. ಇದು 1 ಇಂಚ್ ಕಮ್ಮಿ ತಗೊಂಡಿದ್ದೀನಿ, ಯಾಕಂದ್ರೆ ಲೈನಿಂಗ್ ಒಳಗಡೆಗೆ ಹೋಗುತ್ತಲ್ಲ ಕಾಣಿಸ್ತೀರ ಇರತ್ತೆ. 1 ಇಂಚು ಕಮ್ಮಿ ತಗೊಂಡಿದ್ದೀನಿ. ಈ ರೀತಿ ಕಂಪ್ಲೀಟ್ ಆಗಿ ಫ್ಯಾಬ್ರಿಕ್ ಏನಿದೆ ಲೈನಿಂಗ್ ಪಾರ್ಟ್ ಕಂಪ್ಲೀಟ್ ಆಗಿ ಈ ಕಡೆಗೂ ಕೂಡ ಸೇಮ್ ಅಷ್ಟೇ ಇಂಚಸ್ ತಗೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲಾನು ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಸೊ ನೋಡಿ ನಾನು ಕಂಪ್ಲೀಟ್ ಆಗಿ ಫ್ಯಾಬ್ರಿಕ್ ಎಲ್ಲಾನು ರಿಮೂವ್ ಮಾಡಿದೆ ಎಕ್ಸ್ಟ್ರಾ ಫ್ಯಾಬ್ರಿಕ್. ಇವಾಗ ಇದಕ್ಕೆ ಈ ಸೈಡ್ ಅಲ್ಲಿ ಏನಿದೆ 1 ಸೈಡ್ ಮಾತ್ರ ಬರುತ್ತೆ, ಇಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು ಸೈಡ್ ಅಲ್ಲಿ.
ಸೊ ಇದು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಆದ್ಮೇಲೆ ಲೈನಿಂಗ್ ಪಾರ್ಟ್ ಮೇನ್ ಫ್ಯಾಬ್ರಿಕ್ ಏನಿದೆ, ಬಾಟಮ್ ಪಾರ್ಟ್ ಮೇನ್ ಫ್ಯಾಬ್ರಿಕ್ ಇದೆಯಲ್ವಾ ಆರ್ಗನ್ಸಾ ಫ್ಯಾಬ್ರಿಕ್, ಅದಕ್ಕೆ ಅಟ್ಯಾಚ್ ಆಗೋ ತರ ಒಳಗಡೆಗೆ ಸೇರಿಸ್ಕೊಂಡು ವೇಸ್ಟ್ ಪಾರ್ಟ್ ಹತ್ರ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಇದು ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೊಂಡು ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದನ್ನ ಇದಕ್ಕೆ ವೇಸ್ಟ್ ಪಾರ್ಟ್ ಹತ್ರ ನೀಟಾಗಿ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಜಸ್ಟ್ ಏನು ಇಲ್ಲ, ಇದು ಲೈನಿಂಗ್ ಏನಿದೆ ಅದು ಮೇನ್ ಫ್ಯಾಬ್ರಿಕ್ ಇದಕ್ಕೆ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೊಂಡು ಈ ಬಾಡಿ ಪಾರ್ಟ್ ಆಲ್ರೆಡಿ ರೆಡಿ ಆಗಿದೆ ಅಲ್ವಾ, ಅದನ್ನ ಇದಕ್ಕೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಓನ್ಲಿ ವೇಸ್ಟ್ ಪಾರ್ಟ್ ಹತ್ರ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು ಅಷ್ಟೇ. ಕಂಪ್ಲೀಟ್ ಆಗಿ ಡ್ರೆಸ್ ಅಂತೂ ರೆಡಿ ಆಗತ್ತೆ. ಸೊ ಇಷ್ಟೇ ಆರ್ಗನ್ಸಾ ಫ್ರಾಕ್ ಕಟಿಂಗ್ ಸ್ಟಿಚಿಂಗ್ ಮಾಡೋದು, ತುಂಬಾನೇ ಈಸಿ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ಅಂಡ್ ಪ್ಯಾಂಟ್ ಕಟಿಂಗ್ ಸ್ಟಿಚಿಂಗ್ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ, ನಾನು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ 1 lakh ರೀಚ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಾನು ಇನ್ನೂ ಒಳ್ಳೆ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.